ಸಾರಿಗೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಸುಗಳ ಲೋಕಾರ್ಪಣೆ. ಮುಂದಿನ 100 ತಿಂಗಳ ಒಳಗಾಗಿ 1000 ಬಸ್ಸುಗಳು ರಸ್ತೆಗೆ ಇಳಿಯಲಿವೆ. ಪ್ರಯಾಣಿಕ ಸ್ನೇಹಿಯಾಗಿ, ಮಹಿಳಾ ಸ್ನೇಹಿಯಾಗಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಅಶ್ವಮೇಧ ಕ್ಲಾಸಿಕ್ ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಲೋಕಾರ್ಪಣೆ ಅಂತ ಇದೆ. ಹಸಿರು ನಿಶಾನೆಯನ್ನು ತೋರುವುದರ ಮುಖೇನ ಅಶ್ವಮೇಧ ಕ್ಲಾಸಿಕ್ ಬಸ್ಸುಗಳ ಲೋಕಾರ್ಪಣೆ. ಹೊಸ ರೀತಿಯ ತಾಂತ್ರಿಕ ಅಂಶಗಳನ್ನು ಅಳವಡಿಸಿಕೊಂಡು ಪ್ರಯಾಣಿಕ ಸ್ನೇಹಿಯಾಗಿ, ವಿಶೇಷವಾಗಿ ಮಹಿಳಾ ಸ್ನೇಹಿಯಾಗಿ ರೂಪುಗೊಂಡಿದೆ ಅಶ್ವಮೇಧ ಕ್ಲಾಸಿಕ್. ಅಶ್ವಮೇಧ ಕ್ಲಾಸಿಕ್ ಸಾಂಕೇತಿಕವಾಗಿ ಇಂದಿಗೆ 100 ಕರ್ನಾಟಕ ಸಾರಿಗೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಸುಗಳ ಲೋಕಾರ್ಪಣೆಯಾಗಿದೆ. ಮುಂದಿನ 3 ತಿಂಗಳಲ್ಲಿ ಮೇ ತಿಂಗಳ ಹೊತ್ತಿಗೆ 1000 ಬಸ್ಸುಗಳು, ಕರ್ನಾಟಕ ಸಾರಿಗೆ ಸೇರಿದಂತೆ 1000 ಬಸ್ಸುಗಳು ಪ್ರಯಾಣಿಕರ ಸ್ನೇಹಿಯಾಗಿ ಮುಂದೆ ಬರ್ರಿ ಸರ್. ಇಲ್ಲ ಸರ್ ನಮ್ಮ ಮೇಲೆ ಒಂದೇ ಕಲಿ ರಾಮಲಿಂಗ ರೆಡ್ಡಿ ಸರ್ ಫೋಟೋ ಬಸ್ಸು ಇಲ್ಲ ಒಂದು ನಿಮಿಷ ಸರ್ ಒಂದು ನಿಮಿಷ ನಾನು ಇಡೀ ದೇಶದ ಮಾಹಿತಿಯನ್ನ ಕಳೆದ 2 ದಿನದಿಂದ ನಾವೇನ್ ಮಾಡಿದ್ದೀವಿ, ಬೇರೆ ರಾಜ್ಯ ಏನೇನ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಸಣ್ಣ ಮಾಹಿತಿಯನ್ನ ತರಿಸ್ಕೊಂಡೆ. ಬಹುಶಃ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತವರೆಗೂ ಈಗಾಗಲೇ ಏನು ನಮ್ಮ ಮಂತ್ರಿಗಳು 2000 ಬಸ್ಸನ್ನ ನಾವು ಸೇರ್ಪಡೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸಿ ಹೆಜ್ಜೆಗೂ ಆಗ್ತಾ ಇದೆ. ಇಡೀ ರಾಷ್ಟ್ರದಲ್ಲೇ ಈ ಕರ್ನಾಟಕ ರಾಜ್ಯದ ಸೇವೆ, ಜನರ ಸೇವೆ, ಸಾಮಾನ್ಯ ಸೇವೆ ಒಂದು ದೊಡ್ಡ ಇತಿಹಾಸ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇದಕ್ಕೆ ನಾನು ನಮ್ಮ ಮಂತ್ರಿಗಳಾದಂತ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಅಭಿನಂದಿಸ್ತೀನಿ. ಅವರು ಪಿಂಕ್ ಬಸ್ ಶುರು ಮಾಡಿಸಿ ಇವತ್ತು ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಪಿಂಕ್ ಶರ್ಟ್ ಹಾಕೊಂಡು ಅವರು ಕೂಡ ಬಹಳ ಅಟ್ರಾಕ್ಟ್ ಮಾಡ್ಲಿಕ್ಕೆ ಈಗ ಹೊರಟು ಬಿಟ್ಟಿದ್ದಾರೆ. ಸೊ ಬ್ರ್ಯಾಂಡಿಂಗ್ ಪಿಂಕ್ ಬಸ್ ಎಲ್ಲ ನನಗೆ ಸಲಹೆಗಳು ಬಂದಿದೆ ಅನೇಕ ಜನರಿಂದ. ಪಿಂಕ್ ಬಸ್ ನ ನೀವು ಚೇಂಜ್ ಮಾಡಬೇಕು. ಬಿಜೆಪಿ ಕಲರ್ ಓಡಿಸೋದು ಬೇಡ. ಹೆಣ್ಮಕ್ಳದೇ ನಿಮ್ ಶರ್ಟ್ ಕಲರ್ ಹಾಕ್ಸ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದಾರಲ್ಲ, ಹಾಕಿ ಕೊನೆಗೆ ನಮ್ಮ ಕಾಲದಲ್ಲಿ ಈ ಬಸ್ ಓಡಾಡ್ತಾ ಇದೆ ಅಂತ ಸ್ವಲ್ಪ ಗೊತ್ತಾಗಲಿ. ಏನ್ರಮ್ಮ ಎಲ್ಲ ನೀವೆಲ್ಲ ಸ್ವಲ್ಪ ಇದಕ್ಕೆ ಒಂದು ಬ್ರ್ಯಾಂಡಿಂಗ್ ಆಗಲಿ. ಬ್ರ್ಯಾಂಡಿಂಗ್ ಅವಶ್ಯಕತೆ ಇದೆ. ಬಹಳ ಚೆನ್ನಾಗಿ ಇವತ್ತು ಮಾಡ್ತಾ ಇದೆ. ಜೊತೆಗೆ ಸುಮಾರು 8-9 ಜನ, 2,000 ಜನ ಡ್ರೈವರ್ಸು, 2,000 ಜನ ಅದಕ್ಕೆ ಸಂಬಂಧಪಟ್ಟಂತ ಯಾರು ಸುಮಾರು 10,000 ಜನ ಎಕ್ಸ್ಟ್ರಾ ಆಡ್ ಆಗ್ತಾ ಇದೆ ನಿಮ್ಮ ಇಲಾಖೆಗೆ. ಅದು ನಮ್ಮ ಸರ್ಕಾರದ, ನಮ್ಮ ಪಕ್ಷದ ಮ್ಯಾನಿಫೆಸ್ಟೋಲಿ ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ನಾವು ಹೇಳಿದ್ದೇವೆ. ಈಗಾಗಲೇ ಸುಮಾರು 52,000 ಜನ ವಿವಿಧ ಇಲಾಖೆಗಳಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಸರ್ಕಾರ ಈಗಾಗಲೇ KSRTC ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಎಲ್ಲ ಒಟ್ಟಾರೆ ಎಂಪ್ಲಾಯ್ಮೆಂಟ್ಗಳು ನಡೀಲಿಕ್ಕೆ ಹೊರಟಿದೆ. ಸೊ ನಾನು ಬಹಳ ವಿಶೇಷವಾಗಿ ದೊಡ್ಡ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಒಂದು ಪ್ರೆಸ್ ಕಾನ್ಫರೆನ್ಸ್, ನಾನು ಮುಖ್ಯಮಂತ್ರಿಗಳ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದಿದೆ. ನಾನು ನಿಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಗೂ ಕೂಡ ಈ ಸಂದರ್ಭದಲ್ಲಿ ಬಹಳ, ಆಮೇಲೆ ನಿಮ್ಗೊಂದು ಬೂನ್ ಇದು ಏನಪ್ಪಾ ಅಂದ್ರೆ, ನಾವು ಶಕ್ತಿ ಯೋಜನೆ ತಂದ್ರಿಂದ ದುಡ್ಡು ಕೂಡ ಗೌರ್ಮೆಂಟ್ ನಿಮ್ಗೆ ಹೆಚ್ಚಿಗೆ ರಿಲೀಸ್ ಮಾಡ್ತಾ ಇದೆ. ಸೊ ಆಗ ನಿಮ್ಗೇನು ಯಾರ ಮೇಲೂ ಕೂಡ ದೂಷಣೆ ಇಲ್ಲ. ಇನ್ನೊಂದು ಕಾರ್ಡ್ ಅನ್ನ ಸ್ವೈಪ್ ಮಾಡುವಂತದ್ದು ಒಂದು ತರ್ತೀವಿ ಅಂತ ನಮ್ಮ ಮಂತ್ರಿಗಳು ನಮ್ಮ ಹತ್ರ ಹೇಳಿದ್ರು. ಯಾರ ಹತ್ತಾರೆ ಅವ್ರದ್ದು ಬಸ್ಸಿಗೆ ಸ್ವೈಪ್ ಲೆಕ್ಕಾಚಾರ ಇರಬೇಕು ಅಂತೇಳಿ ಒಂದು ಕಾರ್ಡ್ ಅನ್ನು ಕೂಡ ಎಷ್ಟೋ ಮಾಡ್ತೀವಂತೆ. ಒಂದು ಸ್ವೈಪ್ ಎಲೆಕ್ಟ್ರಾನಿಕ್ ಕಾರ್ಡ್ ನ ಬಸ್ಗೆ ತಕ್ಷಣ ಅದನ್ನ ಸ್ವೈಪ್ ಮಾಡೋ ತರ, ಈಗ ಹೆಂಗೆ ನೀವು
ನಿಮ್ಮ ಆಫೀಸ್ಗೆ ಹೋದ ತಕ್ಷಣ ಏನೋ ಒಂದು ಸ್ವೈಪ್ ಮಾಡೋದು, ಈಚೆ ಕೈ ಇಡೋದು, ಏನೋ ಒಂದು ವ್ಯವಸ್ಥೆ ಮಾಡ್ತೀರಿ. ಅದೊಂದು ಕಾರ್ಯಕ್ರಮವನ್ನ ಮಾಡಿದ್ರೆ ಲೆಕ್ಕಾಚಾರ ಇರ್ತದೆ. ಯಾರು ಎಷ್ಟು ಟ್ರಾವೆಲ್ ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ, ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇದರಿಂದ ಎಷ್ಟು ತಿಂಗಳಿಗೆ ಲಾಭ ಆಗಿದೆ, ವರ್ಷಕ್ಕೆ ಲಾಭ ಆಗಿದೆ ಅಂತೇಳಿ ಒಂದು ಲೆಕ್ಕಾಚಾರ ಇಡಬೇಕಾಗ್ತದೆ. ಇದರಲ್ಲಿ ತಾವೆಲ್ಲ ಸೇರಿ ಕಾರ್ಯಮುಕ್ತರಾಗಬೇಕು ಅಂತ ಹೇಳಿ ನಾನು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದ ಎಲ್ಲ ಹೊಸ ಚೇರ್ಮನ್ಗಳು ಕೂಡ ಎಲ್ಲ ಬೋರ್ಡ್ಗಳು ಕೂಡ ಆಗಿದ್ದಾರೆ. ಸೊ ಒಂದು ದೊಡ್ಡ ರೆವಲ್ಯೂಷನ್ ಆಡಿದೆ. ಸರ್ಕಾರದ ಪರವಾಗಿ ನಾನು ಅವ್ರಿಗೆಲ್ಲ ಕೂಡ ಅಭಿನಂದಿಸಿ, ತಮಗೂ ಅಭಿನಂದಿಸಿ, ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.